ಆ್ಯಂಡ್ ಎಸ್ಪೆಷಲಿ ವಿಷ್ಣು ಸಹಸ್ರನಾಮ ಹೇಳ್ಕೋಬೇಕಾದ್ರೆ ಬಹಳ ಖುಷಿ ಅನ್ಸುತ್ತೆ. ಯಾಕಂದರೆ ಅದರ್ವೈಸ್ ನಾವು ಈ ಥರ ಸ್ಪಷ್ಟವಾಗಿ ಮಂತ್ರ ಉಚ್ಚಾರಣೆ ಅಲ್ದಿರಾ ಇಷ್ಟು ಸ್ಪಷ್ಟವಾಗಿ ಪದಗಳನ್ನು ಬಿಡಿಸಿ ಬಿಡಿಸಿ ಇನ್ಯಾವಾಗ ತಾನೇ ಹೇಳ್ತೀವಿ. ಇವಾಗ ನೀವು ನರಸಿಂಹನ ಶ್ಲೋಕ ಏನು ಹೇಳಿದ್ರಿ, ವಿಶ್ವಂ ವಿಷ್ಣುರ್ ವಶಟ್ಕಾರೋ ಅಂತಿದ್ದ ಹಾಗೆ ನನಗೆ ಅದರ ಮುಂದಿನ ಸಾಲು ಲಲಿತಾ ಸಹಸ್ರನಾಮನು ಹಂಗೆ ಮೋಸ್ಟ್ ಪವರ್ಫುಲ್ಲು. ಎಲ್ಲ ಕಾಳಿ ತಗೊಳ್ಳಿ ನೀವು, ಎಲ್ಲ ಆಂಜನೇಯ ಸ್ವಾಮಿ ತಗೊಳ್ಳಿ, ಎಲ್ಲನೂ ಅಷ್ಟೇ, ಎಲ್ಲ ಮಂತ್ರಗಳು ಒಂಥರ ಖುಷಿ ಕೊಡಿ. ಇವನ್ ಶಿವಂದು ಎಲ್ಲ ಇದನ್ನು ಅಷ್ಟೆಲ್ಲ ರುದ್ರ ಚಮಕ ಹೇಳ್ಕೊಳ್ತಾ ಹೋದ್ರು ಎಲ್ಲದಕ್ಕೂ ಒಂದು ಪವರ್ ಇದೆ. ಆ ಮಂತ್ರಕ್ಕೊಂದು ಪವರ್ ಅನ್ನೋದನ್ನ ಹೇಳ್ಬಿಡ್ತೀನಿ. ಇಲ್ಲೇನು ಅಂತ ಹೇಳಿದ್ರೆ ದೇವ್ರೂ ಅದನ್ನು ಹೇಳ್ತಾನಂತೆ, ಮಂತ್ರಕ್ಕಿರೋ ಪವರು ನನಗಿಂತ ಮೀರಿದ್ದು ಅಂತ ಹೇಳಿದಾನೆ ಎಲ್ಲ ಕಡೆ ಉಲ್ಲೇಖಿಸಿ. ಯಾಕೆ ಗೊತ್ತಾ, ರಾಕ್ಷಸರು ಕೂಡ ತಪಸ್ಸು ಮಾಡಿದಾಗ ಮಂತ್ರಗಳನ್ನ ಹೇಳ್ಕೊಂಡಾಗ ದೇವರು ಕೂಡ ಅವಾಯ್ಡ್ ಮಾಡೋಕ್ಕಾಗಲ್ಲ, ದೇವ್ರು ಬಂದು ಪ್ರತ್ಯಕ್ಷ ಆಗಲೇಬೇಕು. ಇವಾಗ ದೇವರು ನೀನು ರಾಕ್ಷಸ ಹೋಗೋ ನಿನ್ನ ಕರೆದ್ರೆ ನಾ ಬರಲ್ಲ ಅನ್ನಲ್ಲ. ಅವನ ಪ್ರಯೋಗ ಏನು, ಮಂತ್ರನ ಇಟ್ಕೊಂಡು ಇಷ್ಟು ಲಕ್ಷ ಕೋಟಿ ಅಂತ ತಪಸ್ಸು ಕೂತ್ಬಿಟ್ಟ ಅಂದ್ರೆ ಆ ಮಂತ್ರ ಕರೆದು ದೇವ್ರನ್ನ ನಿಲ್ಸತ್ತೆ. ಸೊ ಆ ಮಂತ್ರಕ್ಕಿರೋ ಪವರು ದೇವರು ಕೂಡ ಮನಸ್ಸೋತ್ ಬರಲೇಬೇಕಂತೆ. ಆ ಮಂತ್ರಕ್ಕಿರೋ ಪವರು ರಾಕ್ಷಸನ್ಗೂ ವರ ಕೊಡ್ಲೇಬೇಕಂತೆ. ಸೊ ರಾಕ್ಷಸನ್ಗೆ ಕೊಟ್ಟ ಮೇಲೆ ನಮ್ಮ ಜನ ಯಾಕೆ ಆ ಮಂತ್ರಗಳನ್ನ ಹೇಳ್ಕೊಂಡು ವರ ತಗೋಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಮಂತ್ರಕ್ಕಿರೋ ಪವರ್ ಬಗ್ಗೆನೇ ಹೇಳ್ತಾ ಈ ಬ್ರಹ್ಮಾಸ್ತ್ರ ಅಂತೆಲ್ಲ ನಾವೇನಂತೀವಿ, ರೀಸೆಂಟಾಗಿ ನನ್ನ ಮಗಳಿಗೆ ವಿಶ್ವಾಮಿತ್ರನ ಕಥೆನ ಓದಿಸ್ತಾ ಇದ್ದೆ. ಅದರಲ್ಲಿ ಹೇಳ್ತಾರೆ ಅಂದರೆ ಒಂದಷ್ಟು ಪವರ್ಸ್ ಅಂದರೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡುವಂಥ ಒಂದು ಇದನ್ನು ನೀನು ಕೊಡ್ತಾ ಇದ್ದೀನಿ ಅಂದರೆ, ಬ್ರಹ್ಮಾಸ್ತ್ರ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ಅಸ್ತ್ರ ಅಲ್ಲ, ಒಂದು ಹುಲ್ಕಡ್ಡಿ ಏನು ಬೇಕಾದರೂ ತಗೊಂಡು ಒಂದು ಮಂತ್ರ ಹೇಳೋದ್ರಿಂದ ಆ ಹುಲ್ಕಡ್ಡಿನೂ ಬ್ರಹ್ಮಾಸ್ತ್ರವಾಗುತ್ತೆ ಅಂತ ಅಲ್ವಾ. ಜೊತೆಗೆ ನಾನೇನು ಸಾರ್ಥ ಬಗ್ಗೆ ಹೇಳಿದೆ, ಅದರಲ್ಲಿ ಶಂಕರಾಚಾರ್ಯರದೊಂದು ತುಂಬ ಬ್ಯೂಟಿಫುಲ್ ಆಗಿರೋ ಎಪಿಸೋಡ್ ಬರುತ್ತೆ. ಅಂದರೆ ಅವರು ಪ್ರತಿ ಜಾಗಕ್ಕೆ ಹೋಗಿ ಅಲ್ಲಿ ವಾದ ವಿವಾದಗಳು ಅಂದರೆ ಯಾರು ನಾನು ಇದ್ರ ಬಗ್ಗೆ ಮಾತಾಡಬೇಕು, ಆರ್ಗ್ಯೂ ಮಾಡಬೇಕು ದ್ವೈತ ಸಿದ್ಧಾಂತದ ಬಗ್ಗೆ ಅಂದರೆ ಹಿ ಯೂಸ್ ಟು ಬಿ ಆಲ್ವೇಸ್ ರೆಡಿ. ಒಂದು ಕಡೆ ಅದು, ಮತ್ತೊಂದು ಕಡೆ ಇವಾಗ ವಿಶಿಷ್ಟ ಅನ್ನೋ ಪುಸ್ತಕನ ಓದ್ತಾ ಇದ್ದೀನಿ. ಬಾಬು ಕೃಷ್ಣಮೂರ್ತಿ ಅವರು ಬರೆದಿರೋದು ರಾಮಾನುಜಾಚಾರ್ಯರ ವಿಶಿಷ್ಟಾದ್ವೈತ ಸಿದ್ಧಾಂತದ ಬಗ್ಗೆ ಇರುವಂಥ ಪುಸ್ತಕ. ನೀವು ಹೇಳಿದಾಗೆ ಎಲ್ಲವನ್ನ ಓದ್ತಾ ಯಾವ್ದ್ರಿಂದ ನಮಗೆ ಏನ್ ಬೆಸ್ಟ್ ಬೇಕೋ ಎಲ್ಲ ಓದಬೇಕು, ದ್ವೈತ ಅದ್ವೈತ ವಿಶಿಷ್ಟಾದ್ವೈತ. ಇದರಲ್ಲೇ ವಿಶಿಷ್ಟ ಪುಸ್ತಕದಲ್ಲೇ ರಾಮಾನುಜಾಚಾರ್ಯರು ಅವ್ರ ಗುರುಗಳ ಜೊತೆ ಒಪ್ಪೋದಿಲ್ಲ. ಯಾಕಂದ್ರೆ ಅವ್ರ ಗುರುಗಳು ಶಂಕರಾಚಾರ್ಯರ ಐಡಿಯಾಲಜೀಸ್ನ ಪ್ರಪೋಸ್ ಮಾಡ್ತಾ ಇರ್ತಾರೆ, ಬಟ್ ಇವರು ಅದನ್ನು ಒಪ್ಪೋದಿಲ್ಲ. ಬಟ್ ಸ್ಟಿಲ್ ಇವ್ರು ಹೇಳ್ತಾರೆ, ನಾನು ಅವರ ಐಡಿಯಾಲಜೀಸ್ನ ರೆಸ್ಪೆಕ್ಟ್ ಮಾಡ್ತೀನಿ, ಬಟ್ ನನ್ನ ಪ್ರಕಾರ ಐ ಥಿಂಕ್ ಇದು ಸರಿಯಲ್ಲ, ಇದು ಸರಿ ಅನ್ಸುತ್ತೆ. ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಜಗತ್ತು ಬೇರೆ ಅಂತಾರೆ. ಅವ್ರ ಜೀವಾತ್ಮ ಪರಮಾತ್ಮ ಒಂದೇ, ಜಗತ್ತು ಮಾಯೆ ಅಂತಾರೆ. ಇವ್ರು ಬೇರೆ ಅನ್ನೋದು ಎಲ್ಲಾ ಗುರುವರಿಯರು ಹೇಳಿದ್ದು ತಪ್ಪೇನಿಲ್ಲ. ನಾನೇನು ಹೇಳೋದು ಗೊತ್ತಾ, ಈಗ ಚಿಕ್ಕ ಮಕ್ಳಿಗೆ ನೀವು ಹೇಳ್ಕೊಡ್ಬೇಕಾದ್ರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಜಗತ್ತು ಬೇರೆ ಅನ್ನೋದನ್ನ ಯಾಕೆ ಹೇಳ್ಕೊಡ್ತೀವಿ ಅಂತಂದ್ರೆ, ಅವ್ರು ಹೇಳಿದ್ರು ಇವಾಗ ನಿಮ್ಗೆ ಹಿಂಗೆ ಹೊಡೆದ್ರೆ ನೋವಾಯ್ತಾ ಇಲ್ವಾ, ನೋವಾಯ್ತು ತಾನೆ, ಸೊ ಅದು ಮಾಯೆ ಹೆಂಗಾಯ್ತು ಅಂತ ಇವ್ರು ಕೇಳ್ತಾರೆ ಈ ಗುರುಗಳು. ಶಂಕರಾಚಾರ್ಯರ ಲೆವೆಲಲ್ಲಿ ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವಾಗ ಹೊಡೆದೆ ನೋವಾಯ್ತು, ನೆನ್ನೆನೂ ನಿನಗೆ ಈ ನೋವಿರ್ಲಿಲ್ಲ, ನಾಳೆನೂ ಈ ನೋವಿರಲ್ಲ, ಈ ಮಧ್ಯದಲ್ಲಿ ಬಂದು ಹೋಗೋದನ್ನ ಹಿ ಕನ್ಸಿಡರ್ಸ್ ಇಟ್ ಆಸ್ ಮಾಯೆ. ಅಂದ್ರೆ ನಾವುಗಳು ಅಷ್ಟೇ. ಈಗ ನಾನು ಚಿಕ್ಕವಳು 5ನೇ ಕ್ಲಾಸಲ್ಲಿ ಇದ್ದಾಗ ಇಷ್ಟು ಪುಟ್ಟ ಹುಡುಗಿ ಆಗಿದ್ದೆ, ಆಮೇಲೆ 10ನೇ ಕ್ಲಾಸ್ಗೆ ಹಿಂಗೆ ಬಂದೆ, ಇವಾಗ ಇಲ್ಲಿ ಬಂದೆ, ತಿರ್ಗಾ ನಾನು ಹೋಗ್ತಾ ವಯಸ್ಸಾಗುತ್ತೆ. ಸೊ ಎವ್ರಿ ಡೇ ಮಾಯೆ, ನಾವು ಒಂದೇ ಥರ ಇರಲ್ಲ ಅನ್ನೋದು. ಹಂಗಂತ ಇದು ಇರಲಿಲ್ಲ ಅಂತಲ್ಲ, ಬಟ್ ಇವ್ರು ಹೇಳೋದು ತಪ್ಪಲ್ಲ ಈ ಗುರುಗಳು. ನನಗೀಗ ತಕ್ಷಣಕ್ಕಾಗೋ ನೋವು ಸಾಮಾನ್ಯ ಮನುಷ್ಯರನ್ನ ನೀವು ಕೇಳಿದ್ರೆ, ಇವತ್ತು ಜ್ವರ ಬಂದಿರುತ್ತೆ, ಹಾಗಾದ್ರೆ ಜ್ವರ ಹೆಂಗೆ ಮೇಡಮ್, ಮಾಯೆ, ನನಗಿವತ್ತು ಜ್ವರ ಬಂದಿದೆ, ನಾನು ಮಲ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಇವ್ರು ಹೇಳೋದು ತಪ್ಪಲ್ಲ. ಹೌದು, ನಿನ್ಗೆ ಇವತ್ತು ಜ್ವರ ಬಂದಿದೆ, ನೀನು ಮಲಗಿದೆಯಾ, ನಿಂಗೊಂದು 5 ದಿನ ಆದಮೇಲೆ ಜ್ವರ ಹೊರಟೋಗಿರುತ್ತೆ ಅದು. ಬಟ್ ಇವ್ರು ಹೇಳೋದು ಇವತ್ತು ಅನುಭವಿಸ್ಲೇಬೇಕಲ್ಲ ನಾನು ಅಂತ. ಸೊ ನಾವಂಗೆ ನೋಡಿದಾಗ ಸಾಮಾನ್ಯ ಮನುಷ್ಯರಿಗೆ ಈ ತತ್ವನೂ ಸರಿ, ಫಿಲಾಸಾಫಿಕಲಿ ಎವಾಲ್ವ್ ಆಗಿರೋ ಜ್ವರ ತಾನೇ ಬಿಡು, 2 ಮಾತ್ರೆ ತೊಗೊಂಡು ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳೋನ್ಗೆ ಆ ತತ್ವನೂ ಸರಿ. ಎಲ್ಲ ತತ್ವಗಳು ಸರಿಯಾಗೇ ಇದೆ, ಭಕ್ತಿ ಇಂಪಾರ್ಟೆಂಟ್ ಅಷ್ಟೇ. ಹೌದೌದು, ತತ್ವಗಳ ಬಗ್ಗೆ ಮಾತಾಡ್ತಾ ಸುಮಾರು ಜನರಿಗೆ ಮೇ ಬಿ ಏಜ್ ಫ್ಯಾಕ್ಟರೋ ಏನೋ ಗೊತ್ತಿಲ್ಲ, ಮೇ ಬಿ ಅವರ 20s 30s ಅಯ್ಯೋ ಯಾರು ಗುರು ಇವ್ರು ಏನೋ ಮಾತಾಡ್ತಾರೆ ತಲೆ ತಿಂತಾರೆ ಅನ್ನೋರು 40s 50s ಬರ್ತಿದ್ದ ಹಾಗೆ ಆಧ್ಯಾತ್ಮದತ್ತ ವಾಲ್ತಾರೆ. ವಾಲ್ದವ್ರಿಗಷ್ಟೇ ಗೊತ್ತಿರುತ್ತೆ ಅದರ ಸುಖ ಏನು. ಅದರಲ್ಲಿ ಗ್ರಹಗಳು ಮೆಚೂರ್ ಆಗತ್ವೆ ಪ್ಲಾನೆಟರಿ ಸಿಸ್ಟಮ್ಗೆ ಹೋದ್ರೆ. ನನಗೂ ಈ ಪ್ರಶ್ನೆ ಇತ್ತು, ಯಾಕೆಲ್ಲ ವಯಸ್ಸಾದವ್ರೆ ಆಧ್ಯಾತ್ಮಕ್ಕೆ ಹೋಗ್ತಾರೆ, ಯಂಗ್ಸ್ಟರ್ಸ್ ಯಾಕೆ ಹೋಗಲ್ಲ ಅಂದ್ರೆ, ಅಸ್ಟ್ರಾಲಾಜಿಕಲಿ ನೋಡ್ತಾ ಹೋದಾಗ ಅಸ್ಟ್ರಾನಮಿಯಲ್ಲೂ ಗ್ರಹಗಳಿಗೆ ಮೆಚುರಿಟಿ ಟೈಮ್ ಅಂತ ಇದೆ.
ಹೋಗ್ತಾ 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 ಕೊನೆಗೆ ಕೇತು ಹಾ. 45 ವರ್ಷಗಳು ಆದ್ಮೇಲೆ ಒಂದು ಮೆಚುರಿಟಿಗೆ ಹೋಗುತ್ತೆ. ನೀವು ನೋಡಿ ಜನಗಳೆಲ್ಲ ಅದಾದ್ಮೇಲೆ ಹೋಗ್ತಾರೆ. ಇವ್ರಿಗೆ ಬಿಸಿ ರಕ್ತ ಜೋರಾಗಿರೋ ಚಿಕ್ಕ ಹುಡುಗರೆಲ್ಲ ಹಿಂಗೆ ಆಡೋದಲ್ಲ, ಮಂಗಳ ಎಲ್ಲ ಮೆಚೂರ್ ಆಗಬೇಕು ಆ ಟೈಮಲ್ಲಿ, ಗುರು ಮೆಚೂರ್ ಆಗಬೇಕು, ಶನಿ ನಿಮಗೆ ಕೊಡೋ ಟೈಮಲ್ಲಿ ಏಟ್ ಕೊಡ್ತಾನೆ ಇರ್ತಾನೆ ಚೆನ್ನಾಗಿ, ಅವನದೊಂದು ಮೆಚುರಿಟಿ ಲೆವೆಲ್ ಬರುತ್ತೆ 42 ಇಯರ್ಸ್ಗೆ. ಆಮೇಲೆ ಒಂದು ಮೆಚುರಿಟಿ ಲೆವೆಲ್ ಆದಮೇಲೆ ಇನ್ನೊಂದು ಮೆಚುರಿಟಿ ಲೆವೆಲ್ಗೆ ಹೋಗ್ತಾರೆ. ಅಲ್ಲೇ ಮುಗ್ದೋಯ್ತು ಅಂತಲ್ಲ, ಈಗ 36 ಇಯರ್ಸ್ಗೂ ಆಗುತ್ತೆ, ಅಲ್ಲಿಂದ 42 ಇಯರ್ಸ್ಗೂ ಆಗುತ್ತೆ. ಸೊ ಅದಾದ್ಮೇಲೆ ನಿಮಗೆ ಒಂದಷ್ಟು ಪ್ರಭಾವ ಕಮ್ಮಿ ಬೀರುತ್ತೆ. ಬಟ್ ಮನುಷ್ಯನ ಪ್ರೈಮ್ ಟೈಮಲ್ಲಿ ಎಲ್ಲ ಗ್ರಹಗಳು ನಿಮಗೆ ಹೆಂಗೆ ಹೊಡೆತ ಕೊಡಬೇಕು ಅದು ಪ್ರಭಾವ ಕೊಡ್ತಾನೇ ಹೋಗುತ್ತೆ. ಇನ್ಫ್ಯಾಕ್ಟ್ ನಿಮ್ಮ ಹತ್ರ ನಾನು ಆಸ್ಟ್ರಾಲಜಿ ಬಗ್ಗೆ ಮಾತಾಡೋದು ಸಿಕ್ಕಾಪಟ್ಟೆ ಇದೆ. ಐ ಮೀನ್ ದೇರ್ ಆರ್ ಸೋ ಮೆನಿ ಟಾಪಿಕ್ಸ್. ರೂಪಾ ಅವರೇ, ದಯವಿಟ್ಟು ನೀವು ಇನ್ನೊಂದು ಎಪಿಸೋಡಿಗೆ ಬರಲೇಬೇಕು. ಮೆನಿ ಸಚ್ ಬ್ಯೂಟಿಫುಲ್, ಇಂಟ್ರೆಸ್ಟಿಂಗ್, ಇನ್ಸೈಟ್ಫುಲ್ ಎಪಿಸೋಡ್ಸ್ಗಳನ್ನು ಮಾಡೋಣ. ಬಟ್ ನಿಮ್ಮನ್ನು ಕಳಿಸ್ಕೊಡೋದಕ್ಕಿಂತ ಮುಂಚೆ 3 ಬುಕ್ ಸಜೆಷನ್ಸ್ನ ನಮ್ಮ ವ್ಯೂವರ್ಸ್ಗೆ ಕೊಟ್ಬಿಡಿ. ಯಾಕಂದರೆ ನಿಮಗಿರುವಂಥ ನಾಲೆಜ್ಗೆ ಸಾಕಷ್ಟು ಜನ ನಿಮ್ಮನ್ನ ಕೇಳ್ತಾ ಇರ್ತಾರೆ, ಮೇಡಮ್ ಯಾವ ಬುಕ್ ಓದ್ತೀರಾ ಅಂತ. ಬಟ್ ಐ ಥಿಂಕ್ ಜನನೂ ಅನ್ಕೊಂಡ್ಬಿಡ್ತಾರೆ ದಟ್ ಒಂದು ಬುಕ್ಕಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಅಂತ. ನೋ, ಪುಸ್ತಕದಿಂದ ಮಾತ್ರನೂ ಸಿಗೋದಿಲ್ಲ ಇದು. ವ್ಯಕ್ತಿಗಳನ್ನು ಭೇಟಿ ಮಾಡಬೇಕು, ಗುರುವನ್ನು ಹುಡುಕೊಂಡು ಹೋಗಬೇಕು. ಕೆಲವೊಂದು ನೀವು ಹೇಳಿದ ಹಾಗೆ ಅದು ಪೂರ್ವ ಜನ್ಮದಿಂದ ಬಂದಿರಬೇಕು. ಬಟ್ ಸ್ಟಿಲ್ ಓದೋ ಆಸಕ್ತಿ ಇದೆ, ನಮ್ಮ ಸನಾತನ ಧರ್ಮದ ಬಗ್ಗೆ ತಿಳ್ಕೊಳ್ಳುವಂಥ ಕುತೂಹಲ ಇದೆ ಅನ್ನೋರಿಗೆ ಒಂದು ಟಾಪ್ 3 ಸಜೆಷನ್ಸ್ ಅಂದರೆ? ಆ್ಯಕ್ಚುಲಿ ನಾನು ಯಾವಾಗಲೂ ತಮಾಷೆಗೆ ಹೇಳುವೆ, ಫಸ್ಟ್ ಬುಕ್ಕು ಭಗವದ್ಗೀತಾ, ಸೆಕೆಂಡ್ ಬುಕ್ಕು ಭಗವದ್ಗೀತಾ, 3ನೇ ಬುಕ್ಕು ಭಗವದ್ಗೀತಾ ಅಂತ. ಆದರೆ ಇಲ್ಲಿ ಹೇಳ್ತೀನಿ, ಫಸ್ಟ್ ಬುಕ್ಕು ನೀವು ಭಗವದ್ಗೀತಾ ಓದಲೇಬೇಕು. ಯಾಕೆ ಅಂದರೆ ತುಂಬ ಸುಲಭವಾಗಿ ಒಬ್ಬ ನಾರ್ಮಲ್ ಮನುಷ್ಯನಿಗೆ ಬರುವಂಥ ಕ್ವೆಶ್ಚನ್ಗಳು ಅರ್ಜುನಂಗೂ ಬರುತ್ತೆ. ಕೇಳ್ತಾ ಹೋಗ್ತಾನೆ, ನಾನು ಚಿಕ್ಕಪ್ಪ ದೊಡ್ಡಪ್ಪಂದ್ರನ್ನ ಹೆಂಗೆ ಸಾಯಿಸೋದು, ನನಗಿದು ಹೆಂಗೆ, ಅದು ಹೆಂಗೆ, ಧರ್ಮ ಹೆಂಗೆ ಅಂತ ಹೇಳಿದಾಗ ಎಲ್ಲದಕ್ಕೂ ಕೃಷ್ಣ ಆನ್ಸರ್ ಮಾಡ್ಕೊಂಡು ಹೋಗ್ತಾನೆ. ಬಟ್ ಅಷ್ಟೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರೋದು ಜನರಿಗೆ ಅರ್ಥ ಆಗಲ್ಲ. ಸನ್ಯಾಸ ಯೋಗ ಅಂದ್ರೇನು, ನಾ ಹಿಂಗಿರ್ಬೇಕಾ ಹಂಗಿರ್ಬೇಕಾ, ಅದೇನು ಜ್ಞಾನ ಯೋಗ ಎಲ್ಲ. ಆದರೆ ನಿಮ್ಗೆ ಅರ್ಥ ಆಗತ್ತೆ ಒಂದೊಂದೇ. ಆಮೇಲೆ ಕಲಿಯೋದಷ್ಟೇ ಅಲ್ಲ, ಓದೋದಷ್ಟೇ ಅಲ್ಲ. ಯಾವತ್ತೂ ಓದಿರೋದು ಸುಮ್ಮನೆ ವರ್ಕ್ ಆಗಲ್ಲ. ಅದೇನಂದರೆ ಬುಕ್ಕಿಶ್ ನಾಲೆಡ್ಜು ಅಥವಾ ನಿಮ್ಮ ಫೋನಲ್ಲಿರುವಂತಹ ಯೂಟ್ಯೂಬಲ್ಲಿ ಅಥವಾ ಅಂಗಡೀಲಿ ಮಾರೋವಂಥ ದೇವ್ರ ಫೋಟೋಸ್ ಥರ ಅದನ್ನು ಮನೆಗೆ ತಂದು ನೀವು ಹೆಂಗೆ ಎನರ್ಜಿ ಕೊಟ್ಟಾಗಲೇ ನಿಮಗೆ ದೇವರಾಗಿ ಕಮ್ಯುನಿಕೇಟ್ ಮಾಡುತ್ತೋ ಆ ಜ್ಞಾನ ನೀವು ಅಳವಡಿಸ್ಕೊಂಡ್ರೆ ವರ್ಕ್ ಆಗೋದು. ಮೊದಲನೇದು ಭಗವದ್ಗೀತಾ ನೀವು ಓದ್ಕೊಳ್ಬೇಕು. ಎರಡನೇ, ನನ್ನ ತಂದೆ ತಾಯಂದ್ರಿಗೂ ಯಾವಾಗಲೂ ಇದನ್ನು ಹೇಳ್ತೀನಿ, ಮತ್ತು ಎಲ್ರಿಗೂ ಹೇಳೋದು, ಉಪನಿಷತ್ತುಗಳನ್ನು ಕಥೆ ರೂಪದಲ್ಲಿದೆ. ಅದು ವೇದ ಮಂತ್ರಗಳ ಥರ ನಿಮಗೆ ಕಾಂಪ್ಲಿಕೇಟೆಡ್ ಅಲ್ಲ. ನೀವು ವೇದ ಮಂತ್ರಗಳು, ಬ್ರಹ್ಮಸೂತ್ರಗಳು ಥರ ಸೂತ್ರಗಳು ಕಾಂಪ್ಲಿಕೇಟೆಡ್ನ ಡಿಕೋಡ್ ಮಾಡಿ ನೀವು ಅರ್ಥ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಉಪನಿಷತ್ತುಗಳನ್ನು ತೊಗೊಂಬಂದು ಮಕ್ಕಳುಗಳಿಗೆ ನೀವು ಒಂದೊಂದೇ ಪಾಠಗಳ ಥರ ಹೇಳ್ಕೊಡ್ಲೇಬೇಕು. ಅದು ದಿ ಬೆಸ್ಟ್ ಥಿಂಗ್. ಆಮೇಲೆ ಕತೆ ಮೂಲಕನೇ ಹೇಳಿ ಮಲಗಿಸಿ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ನಾಳೆ ಕೇಳ್ತಾರೆ, ನಚಿಕೇತಂದೇನಾಯಿತು, ಯಜ್ಞವಲ್ಕರ್ದೇನಾಯಿತು, ಇವ್ರಿಗೇನಾಯಿತು, ಅವ್ರು ಯಾಕೆ ಮನೆಯಿಂದ ಓಡಿಸ್ಬಿಟ್ರು ಮಗನ್ನ, ಕಲ್ತ್ಕೊಂಬ ಅಂತೆಲ್ಲ ಈ ಮಕ್ಳಿಗೊಂದು ಕುತೂಹಲ ಮೂಡಿಸ್ತಾ ಹೋಗುತ್ತೆ. ಮೂರನೇದು, ನೀವು ಅನ್ಕೊಂತೀರಾ ಗರುಡ ಪುರಾಣನ ವಯಸ್ಸಾದ ಮೇಲೆ ಸಾಯೋ ಟೈಮಿಗೆ ಕೇಳಬೇಕು ಅಂತ. ನೋ. ನೀವು ಚಿಕ್ಕ ಮಕ್ಕಳಲ್ಲೇ, ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಏನೇನು ಶಿಕ್ಷೆ ಅನ್ನೋದು ನೋವನ್ನು ಹೇಳ್ಕೊಡ್ಲೇಬೇಕು. ನೀನು ಮಾಡಬೇಕಾದಂಥ ಕರ್ಮಗಳನ್ನು ನಿಷ್ಠೆಯಿಂದ ನೀನು ಮಾಡಲೇಬೇಕು ಪುಟ್ಟ. ಅದಕ್ಕೆ ಅಪ್ಪ ಅಮ್ಮ ಎಲ್ಲ ಜೊತೇಲಿ ಬರ್ತೀವಿ ಅಂತಲ್ಲ, ನಿಂದನ್ನು ನೀನೇ ಮಾಡಬೇಕು, ನಂದನ್ನು ನಾನೇ ಮಾಡಬೇಕು, ಅವ್ರದ್ದು ಅವರೇ ಮಾಡಬೇಕು. ಆಮೇಲೆ ಯಾರೋ ಒಬ್ಬ ಗುರುನೇ ಸಿಗಲಿ ಅಂತ ಹುಡ್ಕೊಂಡು ಹೋಗೋದಲ್ಲ, ಅಪ್ಪ ಅಮ್ಮನೇ ಗುರುಗಳು. ಯಾಕೆ ಗುರುಗೆ ಕಾಯ್ಕೊಂಡು ಕೂತ್ಕೋಬೇಕು? ಆಮೇಲೆ ಎಲ್ಲರೂ ನನ್ನ ಬಿಟ್ಬಿಟ್ರು ಮಕ್ಕಳು ಅಂತ ಅನ್ನೋದಲ್ಲ, ಮೊದಲೇ ಹೇಳ್ಕೊಡ್ಬೇಕು ಅಪ್ಪ ಅಮ್ಮ. ನಿಮಗೆ ಭಾವನೆಗಳಿಗೆ, ಎಮೋಷನ್ಸ್ಗೆ ಕನೆಕ್ಷನ್ನೇ ಹೇಳ್ಕೊಡ್ಲಿಲ್ಲ ಅಂತಂದರೆ ಅಪ್ಪ ಅಮ್ಮನ್ನ ಬಿಡ್ತಾರೆ. ಆಮೇಲೆ ನೀನು ಕರ್ತವ್ಯಗಳ ಪರಿಪಾಲನೆಯನ್ನು ಮಾಡದೇ ಇದ್ದಾಗ ನಿನಗೇನು ಶಿಕ್ಷೆ ಕೊಡ್ತಾರೆ ಅನ್ನೋ ಭಯನ ಮಕ್ಳಿಗೆ ಹುಟ್ಟಿಸಿದೆ. ನೀವು ಸ್ಕೂಲಲ್ಲಿ ನೋಡಿ, ನಾವು ಹಿಂಗೆ ಹೋದ್ರೆ ಹಿಂಗೆ ಕಿವಿ ಇಡ್ಸಿ ಕೂಡ್ಸೋರು, ಆಮೇಲೆ ಹಿಂಗೆ ಕುಕ್ಕರ್ ಕಾಲಲ್ಲೇ ಕೂತ್ಕೋಬೇಕಿತ್ತು. ಅವಾಗ ಅಷ್ಟೇ ನೋವಾದ್ರೂ ಕಾಲೊಳಗಿಂದ ಕೈ ಹಾಕಿ ಹಿಂಗೆಲ್ಲ ಕೂಡ್ಸೋರು, ಗೊತ್ತಾ? ಈಗ ಅದೆಲ್ಲ ಮಾಡಿಸೋದೇ ಸರಿಯಾಗಿ ಬೀಳೋದು ಕೈಗೆ, ನಕಲ್. ಇವಾಗೆಲ್ಲ ಹಂಗೆ ಒಡಿಸ್ಬಿಟ್ರೆ ಇವಾಗ ಅಪ್ಪ ಅಮ್ಮಂದ್ರೆ ಬಂದ್ಬಿಡ್ತಾರೆ. ಅದೆಲ್ಲ ಮಾಡಬೇಕು. ಎಲ್ಲ ದಂಡನೆಗಳನ್ನು ಕೊಟ್ರೇನೆ ಮನುಷ್ಯನಿಗೆ ಆ ನೋವೇನು ಅನ್ನೋದು ಗೊತ್ತಾಗೋದು. ಅದಕ್ಕೆ ಅವ್ನು ಪ್ರಿಪೇರ್ ಆಗಿರ್ತಾನೆ. ಇವ್ರೇನು ಮಾಡ್ತಾರೆ ಗೊತ್ತಾ, ಇಲ್ಲೆಲ್ಲ ಹಿಂಗೆ ಮಾಡ್ಬಿಟ್ಟು ನಿಜವಾಗ್ಲೂ ಇವರೇ ಗರುಡ ಪುರಾಣದಲ್ಲಿ ಅಲ್ಲಿ ಹುರಿಯೋ ಬಾಂಡ್ಲಿಗೆ ಮಕ್ಕಳನ್ನ ಅವರೇ ಎತ್ತಾಕೋತಾರ. ಇದು ಇಲ್ಲಿ ಪ್ರಿಪೇರ್ ಮಾಡಿ ಕಳಿಸೋದು. ಬರೀ ಕೆಟ್ಟ ಕರ್ಮಗಳನ್ನು ಮಾಡಿಸ್ಬಿಟ್ಟು ಇವರೇ ಬೆಂಕಿಗೆ ಹಾಕ್ಬಿಟ್ಟಿರ್ತಾರೆ ಅಲ್ಲಿ ಮೇಲೆ. ನೆಕ್ಸ್ಟ್ ಅವ್ನು ಯಾವ ಲೋಕಕ್ಕೆ ಹೋಗ್ತಾನೋ ಅಲ್ಲಿ ಏನು ನರಕ ಅನುಭವಿಸ್ಬೇಕು. ಮಕ್ಕಳನ್ನ ಪ್ರಿಪೇರ್ ಮಾಡಿರೋದೇನೆ ಮಾಡಬೇಕಾದ್ರೆ ಸ್ವರ್ಗಕ್ಕೆ ಹೋಗುವಂಥ ವಿದ್ಯೆಗಳನ್ನು ಕಲಿಸ್ಬೇಕು. ಸೊ ಇದಕ್ಕೆ ಇವ್ರು ಗರುಡ ಪುರಾಣದ್ದು ಪ್ರತಿಯೊಂದನ್ನು ಅವ್ರಿಗೆ ಮಕ್ಕಳು ಹೆದರ್ಕೊಂಡ್ಬಿಡ್ತಾರೆ. ಸರ್, ಮಧ್ಯರಾತ್ರಿ 2 ಗಂಟೆಗೆ ಹೋಗೋಕ್ಕೆ ಇವುಗಳು ಹೆದರ್ಕೊಳ್ಳಲ್ಲ.
ಅವಾಗ ಮಾತ್ರ ವೀರಶೂರನ್ ಥರ ಓಡಾಡ್ತಾರೆ. ಗರುಡ ಪುರಾಣ ಓದ್ಬಿಟ್ರೆ ಹೆದರ್ಕೊಂಡ್ಬಿಡ್ತಾರ ಮಕ್ಕಳು. ಶಿಕ್ಷೆ ಕೊಡೋದನ್ನ ಇವರು ತಿಳ್ಕೋಬೇಕು. ಆವಾಗ ಏನಾಗುತ್ತೆ, ಕರ್ಮ ಥಿಯರಿ ಒಂದನ್ನ ನೀವು ಜೀವನದಲ್ಲಿ ಬ್ಯೂಟಿಫುಲ್ಲಾಗಿ ಚಿಕ್ಕ ವಯಸ್ಸಿಂದಾನೇ ತಿಳ್ಕೊಂಬಿಟ್ರೆ ನೀವು ಏನು ಮಾಡ್ದಿದ್ರು ಬೇಡ, ದೇವ್ರು ಅದನ್ನೇ ಹೇಳ್ತಾನೆ. ನೀನೆಲ್ಲ ಪೂಜೆ ಪುನಸ್ಕಾರ ಮಾಡಿ ಎಲ್ಲ ತ್ಯಾಗ ಮಾಡಿ ಸ್ವಾಮೀಜಿ ಥರ ಸನ್ಯಾಸಿ ಥರ ಇದ್ದರೂ ನಾನು ಮುಕ್ತಿ ಕೊಡಲ್ಲ ಗರುಡಂಗೆ ಹೇಳೋದವನು. ನಿನ್ನ ಕರ್ಮನ ಕರೆಕ್ಟಾಗಿ ಮುಗಿಸ್ಕೊಂಬ, ನಾನು ನಿನ್ನನ್ನು ಗೌರವಿಸ್ತೀನಿ. ಸೊ ಕರ್ಮನ ಕರೆಕ್ಟಾಗಿ ಮುಗಿಸ್ಬೇಕು ನೀನು ಧರ್ಮದಿಂದ ಅಂತಂದರೆ ನಿಂಗೆ ಧರ್ಮದ ಅರಿವಿರಬೇಕು. ಧರ್ಮ ಅಂದರೆ ನಾಟ್ ಜಸ್ಟ್ ಟ್ರೆಡಿಷ್ನಲ್ ಧರ್ಮ. ಈಗ ಮಳೆಗೆ ತನ್ನದೇ ಧರ್ಮ, ಭೂಮಿಗೆ ತನ್ನದೇ ಧರ್ಮ, ಬೆಂಕಿಗೆ ತನ್ನದೇ ಧರ್ಮ ಇರೋ ಹಾಗೆ ಹಾಲಿಗೆ ತನ್ನದೇ ಧರ್ಮ, ನೀರಿಗೆ ತನ್ನದೇ ಧರ್ಮ ಇದೆ. ಅದೇ ರೀತಿ ಮನುಷ್ಯನಿಗೆ ಮನುಷ್ಯ ಧರ್ಮ ಒಂದಿರಬೇಕು. ಎವ್ರಿ ಟೈಮ್ ಕಾನ್ಷಿಯಸ್ ಆಗಿರಬೇಕು. ಅದು ಬುದ್ಧಿಸಮಲ್ಲೂ ಹೇಳ್ತಾರೆ. ಸೊ ಆ ಪ್ರಜ್ಞಾನಂ ಬ್ರಹ್ಮ ಕಾನ್ಷಿಯಸ್ನೆಸ್ಸನ್ನು ಇಟ್ಕೊಂಡು ನೀನು ಕರ್ಮವನ್ನು ಮಾಡಬೇಕು ಅಂತ ಅಂದರೆ ನಿನಗೆ ಗರುಡ ಪುರಾಣದಲ್ಲಿರುವಂತಹ ಎಲ್ಲ ಶಿಕ್ಷೆಗಳನ್ನು ಓದಬೇಕು. ಮತ್ತು ನಾನು ಯಾವ ರೀತಿ ಇದ್ದರೆ ನನ್ನ ದೇವರು ವೆಲ್ಕಮ್ ಮಾಡಿ ದೇವಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ ಅನ್ನೋ ಕುತೂಹಲ, ಪ್ರೀತಿ, ಸಂತೋಷ ಎಲ್ಲ. ಇವಾಗ ಗೆದ್ದು ಬಂದ ಮಗ ಅಥವಾ ಮ್ಯಾಚಲ್ಲಿ ಗೆದ್ದ ಅಂತ ಗೌರವ ಕೊಡ್ತಾರೆ, ಅಥವಾ ಬರ್ತ್ಡೇ ದಿನ ಸನ್ಮಾನ ಮಾಡ್ತಾರೆ, 10th ಸ್ಟ್ಯಾಂಡರ್ಡ್ ಚೆನ್ನಾಗಿ ಮಾರ್ಕ್ಸ್ ತೆಗೆದ ಅಂತ ಮಾಡ್ತಾರೆ. ಅದೇ ರೀತಿ ಮಗ ಸ್ವರ್ಗಕ್ಕೆ ಹೋದರೆ, ತಂದೆ ತಾಯಿಗೆ ಸ್ವರ್ಗಕ್ಕೆ ಹೋದರೆ ಮಗನಿಗೆ ಪುಣ್ಯ, ಮಗ ಸ್ವರ್ಗಕ್ಕೆ ಹೋದ್ರೂ ಹೋಲ್ ಕುಟುಂಬ ಹೋದ್ರೆ ಇವ್ರಿಗೆ ತಾನೇ ಪುಣ್ಯ. ಸೊ ಕರ್ಮ ಹೇಗೆ ನೀವು ಮಾಡ್ತೀರಾ ಅನ್ನೋದು ಬಹಳ ಮುಖ್ಯ. ಆ ಕರ್ಮ ಥಿಯರಿನ ಅರ್ಥ ಮಾಡ್ಕೋಬೇಕು ಅಂದರೆ ಈ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು. ವಾಟ್ ಅ ಬ್ಯೂಟಿಫುಲ್ ರೆಕಮೆಂಡೇಶನ್. ಯಾರು ಮಾಡಿರಲ್ಲ, ಐ ಆಮ್ ವೆರಿ ಓದಿ ಅನ್ನೋದು ಬುಕ್ ರೆಕಮೆಂಡೇಶನ್ ಆಗಿ ಬ್ಯೂಟಿಫುಲ್. ಅಷ್ಟಾದಶ ಪುರಾಣಗಳಿದೆ ಮನೆಯಲ್ಲಿ ರೂಪ ಅವರೇ. ಜೊತೆಗೆ ಭಗವದ್ಗೀತೆ, ಎಷ್ಟೊಂದು ವರ್ಷನ್ಸು ಬೇರೆ ಬೇರೆ ಆಥರ್ಸ್ದು, ಮಹಾಭಾರತ, ರಾಮಾಯಣ, ಭಾಗವತ, ಇವೆಲ್ಲ ತುಂಬ 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 ವೆರೈಟೀಸ್. ನಾನು ಹೇಳ್ತೀನಲ್ಲ, ಒಂದು ಆಥರ್ದು, ಒಂದು ಮಹಾಭಾರತನೇ ನಾನು ಹೇಳೋದು, ದುರ್ಯೋಧನಾಸ್ ವರ್ಷನ್ ಆಫ್ ಮಹಾಭಾರತ ಇದೆ, ವ್ಯಾಸ ಮಹಾಭಾರತ ಇದೆ, ಆಮೇಲೆ ಹನುಮದ್ ರಾಮಾಯಣದ ಬಗ್ಗೆ ಇರುವಂಥ ಪುಸ್ತಕ ಇರಬಹುದು, ಕೃಷ್ಣನ ಕೊನೆ ಗಳಿಗೆಗಳಿರಬಹುದು. ಒಬ್ಬೊಬ್ಬರು ಆಥರ್ದು ಒಂದೊಂದು USP ಅಂತ ಇರುತ್ತೆ. ಸೊ ಅವ್ರವ್ರ ವರ್ಷನಲ್ಲಿ ಓದೋಣ ಅಂತ. ಐ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ನೀವು ಎಷ್ಟೊಂದೆಲ್ಲ ಹಿಂಗೆ ಕಲೆಕ್ಟ್ ಮಾಡಿಕೊಂಡು ನಿಮ್ಮಲ್ಲೇ ಒಂದು ಲೈಬ್ರರಿ ಥರ ಮಾಡಿಕೊಂಡು ಅಷ್ಟು ಜ್ಞಾನ ಸಂಪಾದನೆ ಮಾಡಬೇಕು ಅನ್ನೋ ಪ್ರಾಮುಖ್ಯತೆ ಕೊಟ್ಟಿದ್ರಲ್ಲ, ರಿಯಲಿ ಗ್ರೇಟ್. ಯಾರು ಹಂಗೆ ಮಾಡ್ಕೊಳ್ಳಲ್ಲ. ಬೇರೆ ಇನ್ನೇನೇನೋ ಕಲೆಕ್ಷನ್ಸ್ ಇಟ್ಕೊಂಡಿರ್ತಾರೆ. ಮತ್ತು ಇಷ್ಟು ನಿಮಗೆ ಬಾಯಿಗೆ ನೋಡಿ ಅಷ್ಟೆಲ್ಲ ಬರುತ್ತೆ ಪಟ 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 ಅಂತ ಒಂದು. ಆಮೇಲೆ ನಿಮ್ಮ ಪಾಡ್ಕಾಸ್ಟ್ ಮೂಲಕ ಎಲ್ರಿಗೂ ಜನರಿಗೆ ಇಷ್ಟೊಂದು ಜ್ಞಾನನ ಟ್ರಾನ್ಸ್ಫರ್ ಮಾಡ್ತಿದ್ರಲ್ಲ, ಅದು ಇನ್ನೊಂದು ಟೀಚರ್ ಮಾಡೋ ಅಂಥ, ಗುರುಗಳು ಮಾಡೋ ಅಂಥ ಕೆಲಸ. ಥ್ಯಾಂಕ್ ಯು ಸೋ ಮಚ್. ಅದೇ ಸಾಕಷ್ಟು ಒಂದು 4-5 ಸಾವಿರ ಪುಸ್ತಕಗಳಿರಬಹುದು. ಏನಂದ್ರೆ ಓದಿರೋದು ಮಾತ್ರ ಇಟ್ಕೊಂಡಿದೀವಿ ಅಥವಾ ಓದಕ್ಕೆ ಎಲ್ಲವನ್ನ ಇಟ್ಕೊಂಡಿದೀವಿ ಅನ್ನೋದಕ್ಕಿಂತ, ಬಿಕಾಸ್ ಎಲ್ಲರಿಗೂ ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನನಗೆ ಆಲ್ವೇಸ್ ಫೀಲ್, ಅಯ್ಯೋ ಆಗಲೇ 36 ಆಗೋಯ್ತು, ಟೈಮ್ ತುಂಬ ಕಮ್ಮಿ ಇದೆ, ಯಾವಾಗ ಓದ್ಲಿ ಇದೆಲ್ಲ ಅಂತ. ಬಟ್ ಅಟ್ಲೀಸ್ಟ್ ನಾನು ಏನು ಮಾಡ್ತೀನಿ, ರೆಫರ್ ಅಂತೂ ಮಾಡ್ತೀನಿ. ಬಿಕಾಸ್ ಅಷ್ಟು ಓದಕ್ಕಾಗದೇ ಇರ್ಬೋದು ನಮ್ಮ ಟೈಪ್ಸ್. ಇದಕ್ಕೆ ಒಂದೇ ಒಂದು ದೇವ್ರು ಹೇಳಿದಾನ, ಅದು ಹೇಳ್ಬಿಡ್ತೀನಿ. ಒಂದೇ ಜನ್ಮದಲ್ಲಿ ಎಲ್ಲವನ್ನು ಓದು ಮುಗ್ಸಕ್ಕಾಗಲ್ಲ ಗರುಡ ಅಂತ. ಅದನ್ನು ಕೂಡ ಗರುಡ ಪುರಾಣದಲ್ಲಿ ಬ್ಯೂಟಿಫುಲ್ ಆಗಿ ಹೇಳಿದ್ದಾನೆ ದೇವ್ರು. ಯಾಕೆ ಅಂದ್ರೆ ಇವನ್ ಭಾರದ್ವಾಜ ಮಹಾಮುನಿಗಳು 15,000 ವರ್ಷಗಳನ್ನ ತಗೊಂಡು ತಪಸ್ ಮಾಡಿ 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 ನಾನು ಎಲ್ಲ ಕಲ್ತ್ಕೋಬೇಕು ಪರಮಾತ್ಮ, ಅಲ್ಲಿ ತನಕ ನಂಗೆ ಮುಕ್ತಿ ಕೊಡಬೇಡ, ಜ್ಞಾನ ತಿಳ್ಕೊಳ್ಳೇಬೇಕು ಅಂತ ಜ್ಞಾನದ ಹಸಿವಿರುತ್ತೆ. ಅದೇ ರೀತಿ ಎಷ್ಟೋ ಜನ ಋಷಿ ಮುನಿಗಳು, ನೀವು ನೋಡಿದ್ರೆ 500 ವರ್ಷ ತಪಸ್ ಮಾಡಿದ್ರು, 1000 ವರ್ಷ ತಪಸ್ ಮಾಡಿದ್ರು ಅಂತೆಲ್ಲ ಓದಿರ್ತೀವಿ. ಅವ್ರು ಎಷ್ಟೋ ಸಾವಿರಾರು ವರ್ಷಗಳು ತಪಸ್ ಮಾಡಿದ್ರು ಆ ಪರಬ್ರಹ್ಮನ ಗೌಪ್ಯವಾದ ವಿಚಾರಗಳು, ಹೆಂಗ್ ಸೃಷ್ಟಿ ಆಯ್ತು, ಏನಕ್ಕೆ ಸೃಷ್ಟಿ ಆಯ್ತು, ನಮ್ಮನ್ನ ಯಾಕೆ ಮಾಡ್ದ, ಅದನ್ನೆಲ್ಲ ಆ ಗೌಪ್ಯ ವಿಚಾರಗಳಿಗೆ ಇವತ್ತಿಗೂ ಆನ್ಸರ್ ಸಿಕ್ಕಿಲ್ಲ. ದೇವಾನುದೇವತೆಗಳು ಕೂಡ ತಪಸ್ ಮಾಡ್ತಾನೆ ಇದ್ದಾರೆ, ಇವಾಗ್ಲೂ ತಿಳ್ಕೋತಿದ್ದಾರೆ. ಯಾಕೆಂದ್ರೆ ಅವನು ಪರಮಾತ್ಮ, ಅವರು ಉತ್ತಮ ಆತ್ಮರು, ನಾವು ಮನುಷ್ಯರು ಅಂದ್ರೆ ಸಾಮಾನ್ಯ ಜೀವಾತ್ಮರು. ಸೊ ಅಷ್ಟೆಲ್ಲ ಮಾಡಿದ್ರು ನನಗೂ ನಿಮಗೂ ಒಂದು ಜನ್ಮದಲ್ಲಿ ಗೊತ್ತಾಗಲ್ವಂತೆ. ಆದ್ರೆ ಬ್ಯೂಟಿಫುಲ್ ಆಗಿ ಹೇಳ್ತಾನೆ, ನಿಜವಾದ ಜ್ಞಾನಿ, ನಿಜವಾದ ಕರ್ಮಯೋಗಿ ಒಂದೇ ಜನ್ಮದಲ್ಲಿ ಕ್ವಿಕ್ ಆಗಿ ಅದ್ರ ಸಾರಾಂಶ ಎತ್ಕೋತಾನಂತೆ. ನಾನು ಎಲ್ಲವನ್ನು ಪಡೆದು ಪಂಡಿತನಾಗೋ ಅವಶ್ಯಕತೆ ಇಲ್ಲ, ಅವನನ್ನು ಮಾತ್ರ ಮೆಚ್ಚಿಸ್ಬೇಕು ಅವನೇನು ಹೇಳ್ಬಿಟ್ಟಿದ್ದಾನೆ, ನೀನ್ ಕರ್ಮ ಕರೆಕ್ಟ್ ಆಗಿ ಮಾಡು ಅಂದಿದ್ದಾನೆ. ಆಯ್ತು, ನಾನು ಎಲ್ಲಾ ಜನ್ಮದಲ್ಲೂ ತಪ್ಪುಗಳನ್ನ ಮಾಡಿದ್ರೆ ಅದ್ ಹೆಂಗ್ ಸರಿಪಡಿಸ್ಕೊಂಡು ಟಕ 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 ನಾ ಕರೆಕ್ಟ್ ಮಾಡ್ಕೊಂಡು ಶರಣಾಗತಿ ತಗೊಂಡು ಎಲ್ಲವನ್ನು ಅವನಿಗೆ ಅರ್ಪಿಸಿ ಹೆಂಗ್ ಹೋಗ್ಬೇಕು, ಕೊನೆ ಸಾಯೋ ಟೈಮಲ್ಲಿ ಅವನನ್ನ ಜ್ಞಾಪಿಸ್ಕೊಂಡು ಹೆಂಗ್ ಹೋಗ್ಬೇಕು ಅನ್ನೋದು. ಓದೋದು ನೀವು ಹೇಳ್ದಂಗೆ ಒಂದ್ ಜನ್ಮದಲ್ಲಿ ನಮ್ಗೆಲ್ಲ ಮುಗಿಯಕ್ ಸಾಧ್ಯ ಇಲ್ಲ. ಆದ್ರೆ ಆ ಸಾರಾಂಶವನ್ನ ಗ್ರ್ಯಾಬ್ ಮಾಡ್ಕೊಂಡು ನಾವು ಅವನ್ನ ಹೆಂಗ್ ಹಿಡ್ಕೋತೀವಿ ಅನ್ನೋದು ಮುಖ್ಯ. ಅದು ಗೊತ್ತಿದೆ ನಿಮ್ಗೆ, ಅದು ಗೊತ್ತಿದ್ರೆ ಸಾಕು. ನೀವು ಕೃಷ್ಣನ ಪರಮ ಭಕ್ತಿ ಅಂತ ಗೊತ್ತು.
ನಾನು ಓದಿರೋ ಒಂದಷ್ಟು ಪುಸ್ತಕಗಳಲ್ಲಿ ಒನ್ ಆಫ್ ಮೈ ಫೇವ್ರೆಟ್ಸ್ ಟು ಎಂಡ್ ಆರ್ ಕಾನ್ವರ್ಸೇಷನ್ ನಾನು ಇದು ಹೇಳಲೇಬೇಕು. ನಾರಾಯಣಾಚಾರ್ಯ ಅವರು ಬರೆದಿರೋ ಕೃಷ್ಣಾವತಾರದ ಕೊನೆ ಘಳಿಗೆಗಳು ಓದಿದ್ದೀರಾ? ಕೊಡಿ ನನ್ಗೆ. ಖಂಡಿತ ಕೊಡ್ತೀನಿ. ಬಟ್ ಅವ್ರು ನನ್ನ ಫೇವ್ರೆಟ್ ಗುರುಗಳು. ಭೇಟಿ ಮಾಡಿದ್ದೆ ನಾನು. ಮಹಾಭಾರತದ ಬಗ್ಗೆ, ನಾರಾಯಣದ ಬಗ್ಗೆ, ರಾಮಾಯಣದ ಬಗ್ಗೆ ಅವ್ರದ್ದು ಒಂದು ಪುಸ್ತಕ ಫಿಲ್ಮ್ ಮಾಡಬೇಕು ಅಂತ ಗುರುಗಳನ್ನ ಭೇಟಿ ಮಾಡಿದ್ದೆ. ಓಕೆ ಓಕೆ ಸೊ ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಕೃಷ್ಣನ ಕೊನೆ ಘಳಿಗೆಗಳಲ್ಲಿ ನನ್ನ ಅವತಾರ ಮುಕ್ತಾಯವಾಗ್ತಿದೆ ಅನ್ನೋ ಸಮಯದಲ್ಲಿ ಅವನ ಮನಸ್ಸಲ್ಲಿ ಏನೇನು ಓಡುತ್ತೆ, ಪರಮಾತ್ಮನ ಮನಸ್ಸಲ್ಲಿ ಏನೇನು ಓಡುತ್ತೆ ಅಂತ ಅದ್ರಲ್ಲಿ ಒಂದು ವಿಚ್ ವಿಲ್ ರಿಮೇನ್ ವಿತ್ ಮೀ ನನ್ನ ಕೊನೆ ಕ್ಷಣದವರೆಗೆ, ಕೊನೆ ಉಸಿರಿನವರೆಗೆ. ಯಾಕಂದ್ರೆ ಈ ಕಥೆ ಒಂದೇ ಸಲ ನಾನು ಓದಿರೋದು ನನ್ನ ಮನಸ್ಸಿನ ಆಳಕ್ಕೆ ಹೋಗಿ ಕೂತ್ಬಿಟ್ಟಿದೆ. ಅದೇನಂದ್ರೆ ಕೃಷ್ಣ ಆ ಬೇಡ ಹೊಡೆದಂಥ ಬಾಣ ಆ ನೋಗೆ ಒಂದ್ಸಲ ಅಮ್ಮ ಅಂತನಂತೆ. ತಾಯಿಯನ್ನ ನೆನೆಸ್ಕೊಳ್ತಿದ್ದ ಹಾಗೆ ಅವನ ಮುಂದೆ 3 ಜನ ಪ್ರತ್ಯಕ್ಷರಾಗ್ತಾರಂತೆ. 3 ಜನ ತಾಯಂದ್ರು ಪ್ರತ್ಯಕ್ಷರಾಗ್ತಾರೆ. ಯಾರು 3 ಜನ ತಾಯಂದ್ರು? ನಮಗ್ ಗೊತ್ತು, ಹೆತ್ತ ತಾಯಿ ಒಬ್ಳು, ಸಾಕದಂಥವಳು ಒಬ್ಳು, 3ನೇ ಅವ್ರು ಯಾರು ಅಂತಂದ್ರೆ ಪೂತನಿ. ಅವಳು ಹಾಲು ಉಳಿಸಿರ್ತಾಳಲ್ಲ, ಹಾಲು ಉಳಿಸಿದ ಮೇಲೆ ಅಂದ್ರೆ ಅವಳಿಗಿದ್ದಂಥ ಶಾಪದಿಂದ ಅವಳು ಬಂದು ಹಾಲನ್ನ ಕುಡಿಸೋದು. ಕೃಷ್ಣನಿಗೆ ಹಾಲನ್ನ ಕುಡಿಸೋ ಆ ಒಂದು ಪ್ರಾಸೆಸ್ ಅಲ್ಲಿ ಅವಳ ಶಾಪನೂ ಪರಿಹಾರವಾಗುತ್ತೆ. ನಾನು ಎಷ್ಟು ಬ್ಯೂಟಿಫುಲ್ ಆಗಿದೆ ನರೇಶನ್ ಅಂದ್ರೆ, ಹಾಲು ಕುಡಿಸಿದ ಮೇಲೆ ಅವಳು ಕೆಟ್ಟ ಇಂಟೆನ್ಷನ್ ಇಂದಲೇ ಕುಡಿಸಿದ್ರು ಅವಳ. ಅಂದ್ರೆ ಕೃಷ್ಣ ಅತ್ತಾಗ ಅವಳಿಗೆ ಎದೆಯಲ್ಲಿ ಹಾಲು ಉತ್ಪತ್ತಿ ಆಗತ್ತಂತೆ, ರಾಕ್ಷಸಿ ಆಗಿದ್ರೂನುವೆ. ಅವಾಗ ಓಡ್ ಬಂದು ಹಾಲು ಕುಡಿಸ್ತಾಳೆ. ಆ ತಾಯ್ತನವನ್ನ ಜಾಗೃತಿಗೊಳಿಸಿರ್ತಾನೆ ಕೃಷ್ಣ ಅವಳಲ್ಲಿ. ಹಾಗಾಗಿ ಅಮ್ಮ ಅಂದಾಗ ಅವಳು ಬರ್ತಾಳಂತೆ. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಥಾಟ್ ಪ್ರಾಸೆಸ್. ನಾರಾಯಣಾಚಾರ್ಯರು ಈ ತರದೆಲ್ಲ ಬರೆಯೋಬ್ರಿಗೆ ಸಾಧ್ಯ. ಸೀರಿಯಸ್ಲಿ ಚೆನ್ನಾಗಿ ಬರೆದಿದ್ದಾರೆ. ಹೌದು ಹೌದು. ಥ್ಯಾಂಕ್ ಯು ಫಾರ್ ನೀವಿವತ್ತು ಗುರುಗಳನ್ನ ಜ್ಞಾಪಿಸಿದ್ರಿ ನನಗೆ. ನಾನು ಖಂಡಿತ ನಿಮ್ಗೆ ಪುಸ್ತಕ ತಂದು ಕೊಡ್ತೀನಿ, ಆಯ್ತಾ? ರೂಪಾ ಅವರೇ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕೆ. ಥ್ಯಾಂಕ್ ಯು. ಒಂದು ಸ್ಮಾಲ್ ಗಿಫ್ಟ್. ನಿಮ್ಮೆಲ್ಲ ವೀಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಬಿಕಾಸ್ ನಿಮ್ಮ ಶೋಸ್ ಮೂಲಕ ಎಷ್ಟೊಂದು ನೀವು ಜ್ಞಾನನ ಅವ್ರ ತನಕ ಹರಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆರ್ ಪ್ಲೆಷರ್. 100% ವುಡ್ ಪ್ರೆಸ್ಡ್ ಆಯಿಲ್ ಸಪ್ತಮ್ ತೈಲ ಕಡೆಯಿಂದ ನಿಮಗೆ ನಮ್ಮದೊಂದು ಪ್ರೀತಿಯ ಕಾಣಿಕೆ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಎಸ್, ಡೆಫಿನೆಟ್ಲಿ. ಎಸ್, ಮೈ ಪ್ಲೆಷರ್. ಥ್ಯಾಂಕ್ ಯು.